ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಲಿ ಇವತ್ತು ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್ ಶ್ರೀ ದಿನೇಶ್ ಗುರೂಜಿ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಕಾರ್ಯಕ್ರಮ ಶುರು ಮಾಡೋಣ. ನಮಸ್ತೆ ಗುರೂಜಿ. ನಮಸ್ಕಾರ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ ವೀಕ್ಷಕರೇ. ಹಾಗೆ ವೀಕ್ಷಕರೇ, ನಿನ್ನೆ ನಾನು ಕಾರ್ಯಕ್ರಮದಲ್ಲಿ ಹೇಳಿದೆ ನಮ್ ಜೊತೆಲಿ ಇವತ್ತು ವಿಶೇಷ ಅತಿಥಿ ಒಬ್ರು ಇರ್ತಾರೆ ಅಂತ. ಯಾವತ್ತು ನಗ್ನಗ್ತಾನೆ ಇರ್ತಾರೆ ಅಂತಾನೆ ಹೇಳ್ಬೋದು. ವೃತ್ತಿಯಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯ್ ಆಗಿರುವಂತಹ ಸುಮಾ ಅವರು ದಿನೇಶ್ ಗುರೂಜಿ ಅವ್ರ ಬಳಿಯಲ್ಲಿ 4 ದಿನದಲ್ಲಿ ಈ ಒಂದು ಕೋರ್ಸ್ ಅನ್ನ ಮುಗಿಸಿ ನಮ್ಮ ಪಕ್ಕದಲ್ಲಿ ಕೂತಿದ್ದಾರೆ. ಅಭಿಪ್ರಾಯವನ್ನ ಅವ್ರ ಬಾಯಲ್ಲೇ ಕೇಳಿದ್ರೆ ಚೆನ್ನಾಗಿರುತ್ತೆ. ಫಸ್ಟ್ ಆಫ್ ಆಲ್ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಸುಮಾ. ನಮಸ್ಕಾರ. ಹಾಯ್. ನಮಸ್ಕಾರ ವೀಕ್ಷಕರೇ. ಓಕೆ ಸುಮಾ ಅವರೇ, ಮೊದಲಿಗೆ ಪ್ರಶ್ನೆ, ಗುರೂಜಿ ಅವ್ರ ಬಳಿಯಲ್ಲಿ 4 ದಿನದಲ್ಲಿ ಈ ಒಂದು ಭವಿಷ್ಯವಾಣಿಯನ್ನ ಕಲ್ತಿದ್ದೀರಾ, ಏನಕ್ಕೆ ಅನ್ನಿಸ್ತು ನಿಮ್ಗೆ ಇದನ್ನ ಕಲಿಬೇಕು ಅಂತ? ಪ್ರಥಮವಾಗಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಯಾರೋ ಯಾವತ್ತು ಯಾವುದೇ ಒಂದು ವಿದ್ಯೆನ ನಾನು ಹುಡುಕಕ್ ಹೋಗ್ಬೇಕಾದ್ರೆ ವೆನ್ ದ ಸ್ಟೂಡೆಂಟ್ ಇಸ್ ರೆಡಿ ದ ಟೀಚರ್ ಅಪಿಯರ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಒಂದು ಕೋಟಿಂಗ್ ಇದೆ. ನಾನು ಈ ಸಣ್ಣ ಪುಟ್ಟ ಅದೇ ಡೈಲಿ ಭವಿಷ್ಯಗಳು ಬರುತ್ತಲ್ಲ ಅಂತದನ್ನು ಪೇಪರ್ ಅಲ್ಲಿ ಬರುವಂತದ್ದು, ಆಮೇಲೆ ಅವರು ಇವರು ಹೇಳುವಂತದ್ದು ಟಿವಿಗಳಲ್ಲಿ ಅದನ್ನ ಕೇಳಿಸ್ಕೊತಾ ಇದ್ದೆ. ಇಷ್ಟೇ ನನಗ್ ಗೊತ್ತಿದ್ದು. 9 ಗ್ರಹಗಳಿದೆ ಅಷ್ಟೇ ನನಗ್ ಗೊತ್ತಿದ್ದು. ಆಮೇಲೆ ನಮ್ಮ ಅಪ್ಪ ಅಮ್ಮ ಇದನ್ನ ಸ್ವಲ್ಪ ಆಳವಾಗಿ ಸ್ವಲ್ಪ ಡೆಪ್ತ್ ಅಲ್ಲಿ ನೋಡ್ತಾರೆ. ಅವರು ಸರ್ಗೆ ಭಾರಿ ಅವರು ಭಕ್ತಿಗಳು ಅಂತ ಹೇಳ್ಬೋದು. ಅವರು ಭಕ್ತಾದಿಗಳು, ಪ್ರಥಮ ಭಕ್ತಾದಿಗಳು. ಹಂಗಾಗಿ ಅವ್ರು ಹೇಳಿದ್ರು ಇಲ್ಲಮ್ಮ ನೀನ್ ಕಲ್ತ್ಕೊಳ್ಳೇಬೇಕು ಅಂತ. ಸೊ ಅವರ ಒಂದು ಆಶೀರ್ವಾದದಿಂದ ನಾನಿವತ್ತು ಸರ್ಗೆ ಸ್ಟೂಡೆಂಟ್ ಆಗಿರೋದು ನಂಗೆ ನಿಜವಾಗ್ಲೂ ಅಷ್ಟು ಪುಣ್ಯ. ಇದಕ್ ನಮ್ಮ ಅತ್ತೆ ಮಾವ, ನಮ್ಮ ಯಜಮಾನ್ರು ಎಲ್ಲರೂ ಕೂಡ ನದಿಕೇನಂತೆ ಕಲಿ, ನಮ್ಮ ಸಂಪ್ರದಾಯ ಇದು ಸನಾತನ ಧರ್ಮಕ್ಕೆ ಸೇರಿರೋಂಥದ್ದನ್ನ ಇಷ್ಟು ಈಸಿಯಾಗಿ 4 ದಿವಸದಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳ್ತಿದಾರ, ಮೊದಲು ಹೋಗು ಅಂತ ಎಲ್ಲರೂ ನನ್ಗೆ ನನ್ ಮಕ್ಳಿಗೆ ತುಂಬಾ ಇಷ್ಟ ಆಯ್ತು. ಸೊ ಅವ್ರ ಅಮ್ಮ ನೀನ್ ಅಸ್ಟ್ರಾಲಜರ್ ಆಗ್ತೀಯ ಹೋಗಮ್ಮ ಕಲ್ತ್ಕೊಳ್ಳೋ ಅಂತ. ಸೊ ಎಲ್ಲರ ಒಂದು ಇನ್ಸ್ಪಿರೇಷನ್ ಇಂದ ನಾನು ಬಂದೆ. ನಂಗೆ ಅಷ್ಟು ಬಿಟ್ರೆ ಇನ್ನೇನು ಗೊತ್ತಿಲ್ಲ. ನಮ್ ಸರ್ ಹೆಂಗ್ ಹೇಳ್ಕೊಡ್ತಾರೆ ಅಂದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮನ್ನ ಬಂದಿದ ತಕ್ಷಣ 12 ರಾಶಿ ಅದ್ ತಗೊಳ್ಳಿ ಇದ್ ತಗೊಳ್ಳಿ, ನೋ ಹಂಗೆಲ್ಲ ಅಲ್ಲ ನಮ್ ಕ್ಲಾಸಸ್ ಹಾಗಲ್ಲ. ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಡು ಯು ನೋ ದ ಬಿಗ್ ಬ್ಯಾಂಗ್ ಥಿಯರಿ? ಬ್ರಹ್ಮಾಂಡ ಅನ್ನೋದು ಹೇಗ್ ಸೃಷ್ಟಿ ಆಯ್ತು, ಯಾವ್ಯಾವ ಮೂಲೆಗೆ ಯಾವ ಗ್ರಹಗಳು ಹೆಂಗ್ ಹೋದ್ವು, ನಿಮ್ಮನ್ನ ಅಲ್ಲಿಂದ ಕರ್ಕೊಂಡ್ ಬಂದು ಇಲ್ಲಿಗೆ ಬಂದು ನಿಲ್ಲಿಸ್ತಾರೆ. ಫಸ್ಟ್ ಆಫ್ ಆಲ್ ನಾವು ಜಾತಕ ನೋಡ್ತೀವಲ್ಲ, ಚೌಕಟ್ಟಾಗಿದೆ ಅಂತ ಎಲ್ರಿಗೂ ಗೊತ್ತು. ಬಟ್ ಸೋ ಸಾರಿ, ನೋ ಇಟ್ ವಾಸ್ ನಾಟ್ ಚೌಕಟ್ಟು. ದಟ್ ಇಸ್ ಮೈ ಗುರು ಸ್ಪೆಷಾಲಿಟಿ. ಅದನ್ನ ಎಷ್ಟು ಸಿಂಪ್ಲಿಫೈ ಮಾಡೋದ್ರು ಅಂದ್ರೆ, ಭೂಗೋಳ ಇರೋದು ಗುಂಡಕ್ಕೆ, ಫಸ್ಟ್ ಜಾತಕಗಳೆಲ್ಲ ಗುಂಡಕ್ಕೆ ಇದ್ದಿದ್ದು. ಯಾಕೆ ಅದು ಚೌಕಟ್ಟಾಗಿ ಬಂತು, ಯಾರ ಅದಕ್ಕೆ ಅಧಿಪತಿ ಅಂಡ್ ವೈ ಅಧಿಪತಿ, ಅದನ್ನೆಲ್ಲ ಹೇಳ್ಕೊಡ್ತಾರೆ ನೋಡಿ. ಮೈ ಗುರು ಸ್ಪೆಷಾಲಿಟಿ ಇಸ್ ಹಿಸ್ ಸರಳತೆ. ಎಂತ ಪುಟ್ಟ ಮಗು ಬಂದ್ರು ಕೂಡ ಅವ್ರ ಅದನ್ನ ಅಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಂಡ್ಬಿಡುತ್ತೆ. ದಟ್ ಇಸ್ ದ ಸ್ಪೆಷಾಲಿಟಿ. ಅದ್ರಲ್ಲಿ ಏನು ಗೊತ್ತಿಲ್ಲದೆ ಬಂದವರು ಕೂಡ ಈ ಒಂದು ಭವಿಷ್ಯವಾಣಿ ಹೇಳೋದನ್ನ ಕಲಿಬಹುದು. ಖಂಡಿತ ಕಲಿಬಹುದು, ತುಂಬಾನೇ ಸುಲಭವಾಗಿ ಕಲಿಬಹುದು. 4ನೇ ದಿವಸ ನಾನು ಕ್ಲಾಸ್ ಮುಗಿಸ್ಕೊಂಡ್ ಮನೆಗ್ ಬಂದಿದ್ದೀನಿ. ಬಂದಿದ ತಕ್ಷಣ ನಮ್ಮ ಯಜಮಾನ್ರು, ಆಯ್ತಾ ಕ್ಲಾಸು? ಎಸ್ ಆಯ್ತು ರೀ, ಇವಾಗ ನಂದು ಹೇಳು ಅಂತಂದ್ರು. ವೆರಿ ಗುಡ್, ಗುರುಭ್ಯೋ ನಮಃ ಅಂತ ಶುರು ಮಾಡಿ ಅವ್ರ ಮೇಲೆ ಪ್ರಯೋಗ ಮಾಡಿದ್ದು. ಪ್ರಯೋಗನ ಸದ್ಯ ಮೈ ಫಸ್ಟ್ ಥಿಂಗ್ ಪತಿ ದೇವ್ರು ಮಾಡಬೇಕು. ತಗೊಂಡೆ ಮಾಡ್ದೆ ರೀ. ನಾಳೆ ನಿಮಗೆ ಗಾಡಿ ಬರುತ್ತೆ, ನಮ್ದು ಒಂದು ವಾಹನ ಕೊಡ್ಬೇಕಾಗಿತ್ತು, ನಾಳೆ ಕೊಡ್ತೀರಾ, ನಾಳೆನೆ ನಿಮ್ಗೊಂದು ಗಾಡಿ ಬರುತ್ತೆ. ಅಂಡ್ ಯು ನೋ ವಾಟ್ ದ ಸ್ಪೆಷಾಲಿಟಿ ಇಸ್ ಅಕ್ಯುರಸಿ. ನಮ್ ಸರ್ ಎಷ್ಟ್ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂದ್ರೆ, ಯಾವ ಟೈಮಿಗೆ ಬರುತ್ತೆ, ಯಾವ ಟೈಮಿಗೆ ಹೋಗುತ್ತೆ ಅದು ಕೂಡ ಗೊತ್ತಾಗತ್ತೆ ರೀ. 7 ಗಂಟೆಗೆ ಮುಂಚೆ ನಮ್ ಗಾಡಿ ಹೊಟ್ಟೋಗುತ್ತೆ, 8:15 ಒಳಗಡೆ ನಿಮ್ಗೆ ಇನ್ನೊಂದು ಗಾಡಿ ಬರುತ್ತೆ. ಅಂಡ್ ಯು ಕ್ಯಾನ್ ಕಾಲ್ ಅಪ್ ಮೈ ಹಸ್ಬೆಂಡ್ ಅಂಡ್ ಆಸ್ಕ್, ನಮ್ ಪತಿದೇವ್ರನ್ನ ಕೇಳಿ 100% ನಿಖರವಾಗಿ ಐ ಗಾಟ್ 100% ರಿಸಲ್ಟ್ಸ್. ಹೀಗಾಗಿ ನಮ್ಮ ಯಜಮಾನ್ರು ಕೇಳ್ತಾರೆ, ಇವಾಗ ಎಲ್ಲಾದ್ರೂ ಹೋಗ್ಬೇಕು, ಒಂದ್ ಬಿಸ್ನೆಸ್ ಮೀಟಿಂಗ್ ಇರ್ಬೋದು, ಅದಕ್ಕಾಗಿ ನನ್ನ ಮಕ್ಕಳ ಭವಿಷ್ಯ ಹೇಗಿದೆ ನಾನ್ ನೋಡ್ಕೋತೀನಿ. ಸರ್ ಕೊಡುವಂತಹ ತಂತ್ರ, ಯಂತ್ರ, ಮಂತ್ರ ಪ್ರತಿಯೊಂದನ್ನು ನಾನು ನಮ್ಮ ಮನೆಯಲ್ಲಿ ನಾನು ಉಪಯೋಗಿಸ್ಕೋತೀನಿ. ಅಂಡ್ ನನ್ ಆಫೀಸಲ್ಲಂತೂ ಕೇಳಲೇಬೇಕಾಗಿಲ್ಲ. ನನ್ನ ಫ್ರೆಂಡ್ಸ್ಗಂತೂ ಅಷ್ಟು ಖುಷಿ ಆಗತ್ತೆ. ಸುಮಾ ನೀನ್ ಹೇಳ್ತಿದ್ಯಾ ಅಂದ್ರೆ ನಮಗ್ ಖಂಡಿತ ಸಂತೋಷ. ಅಂಡ್ ಇಟ್ ಇಸ್ ಅ ವೇ ಯು ಎಕ್ಸ್ಪ್ಲೈನ್ ಆಲ್ಸೋ, ಹೇಳೋ ರೀತಿನಲ್ಲೂ ಇರುತ್ತೆ. ಅದನ್ನು ಕೂಡ ನಮ್ ಸರ್ ಹೇಳ್ಕೊಡ್ತಾರೆ ನೋಡಿ. ಅವ್ರನ್ನ ಗಾಬರಿ ಪಡಿಸ್ಬಿಡ್ಬೇಡಿ, ನಿಧಾನವಾಗಿ ಹೇಳಿ. ಇದನ್ನ ಹೋಗಿದ ತಕ್ಷಣ ನಿಮ್ಗಿದೆ ಇಂತ ಕಾಯಿಲೆ ಇದೆ, ಇಲ್ಲ ಹಾಗಲ್ಲ. ಅದನ್ನು ಹೇಳುವಂತಹ ಒಂದ್ ರೀತಿ ಇದೆಯಲ್ಲ,
ಅದನ್ನು ಕೂಡ ನಮ್ ಸರ್ ಹೇಳ್ಕೊಡ್ತಾರೆ. ಈ ಕ್ಲಾಸ್ಗಳಲ್ಲಿ ಎಂಥವ್ರು ಬರ್ಬೇಕು ಅಂತ ಕೆಲವ್ರಿಗೆ ಯೋಚನೆ ಇರುತ್ತೆ, ಅಯ್ಯೋ ನಮ್ ಬಂದ್ರೆ ನಮ್ಗೆ ಏನಾಗುತ್ತೆ, ನಾವೇನ್ ಅದ್ರಿಂದ ಮಾಡ್ತೀವಿ, ಏನ್ ಪ್ರಯೋಜನ ಇದೆ ಅಂತ ಹೇಳ್ತಾರೆ. ಅದೊಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅನ್ನೋದು That's ಅವ್ರಿಗೆ what. ಗೊತ್ತಿರಲ್ಲ. It is not an investment, you are putting an insurance actually. ನಿಮ್ಮೇಲೆ ನೀವು Life ಮಾಡ್ಕೊಳ್ಳೋ long. ಲೈಫ್ ಲಾಂಗ್. ಹೌದು. ಯಜಮಾನ್ರಲ್ದೆ ಅತ್ತೆ ಮಾವ ಅಲ್ದೆ ಇವಾಗ ಯಾವ್ದೊಂದು ಆಪರೇಷನ್ ಆಗ್ಬಿರುತ್ತೆ, ಅದ್ ಸರ್ಜರಿ ಹೋಗುತ್ತಾ ಇಲ್ವಾ, ನಾನ್ ಇವಾಗ ಈ ಮನೆ ಚೇಂಜ್ ಮಾಡ್ತೀನಾ ಇಲ್ವಾ, ನಮ್ ಯಜಮಾನ್ರಿಗೆ ಒಳ್ಳೆ ಕೆಲ್ಸ ಹೇಗೆ ಏನು ಎತ್ತ. ನೋಡಿ, ಒನ್ ಥಿಂಗ್ ಮೈ ಸರ್ ಸೇಸ್, ಫೇಟ್ ಕ್ಯಾನ್ ನಾಟ್ ಬಿ ಚೇಂಜ್. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಹಣೆ ಬರವನ್ನ ಯಾರ ಕೈಲೂ ಬದಲಾಯಿಸಕ್ಕಾಗಲ್ಲ. ನಮ್ ಸರ್ ಬುಕ್ ಕೊಡ್ತಾರಲ್ಲ, ಅದ್ರೊಳಗೆ ಫಸ್ಟ್ ಸೆಂಟೆನ್ಸ್ ಅವ್ರು ಬರ್ದಿರೋದು ಅದು, ಫೇಟ್ ಕ್ಯಾನ್ ನೆವರ್ ಬಿ ಚೇಂಜ್. ನಾನಲ್ಲ ನೀವಲ್ಲ, ಇದನ್ನ ನಾವು ಹುಟ್ತಾನೆ ಬರೆಸ್ಕೊಂಡೇ ಬಂದ್ಬಿಟ್ಟಿರ್ತೀವಿ. ಬ್ಯಾಡ್ ಟೈಮ್ ಅಂತ ಇರುತ್ತೆ ಅಂತ ಕೂಡ ಅವ್ರು ಯಾವತ್ತೂ ಹೇಳ್ತಾ ಇರ್ತಾರೆ. ದಟ್ಸ್ ಆಲ್. ಅದು ಬಂದಾಗ ನಾವೇನ್ ಮಾಡ್ಬೋದು ಅಂದ್ರೆ ಆ ಗ್ರಹಗಳಿಗೆ ದಯವಿಟ್ಟು ಸ್ವಲ್ಪ ಕ್ಷಮೆ ಇರಲಿ ಅಂತ ಮಾತ್ರನೇ ನಾವು ಹೇಳಕ್ ಸಾಧ್ಯ. ಕೆಲವ್ರು ಕೇಳ್ತಾರೆ, ಮಾವಿನಕಾಯಿ ಮಂತ್ರಗಳಿಂದ ಮಾವಿನಕಾಯಿ ಉದುರು ಬಿಡತ್ತಾ ಅಂತ. ಪ್ಲೀಸ್ ಟ್ರೈ. ಆದ್ರೂ ಆಗ್ಬಹುದು. ಯಾರಿಗ್ ಗೊತ್ತು ಯಾವ ವಿಶ್ವಾಮಿತ್ರ ಯಾರಿದಾರ ಇಲ್ಲಿ ಅಂತ, ಅವರ ತಪಸ್ಸಿನ ಲೆವೆಲ್ ಅವ್ರವ್ರಿಗೆ ಗೊತ್ತಿರುತ್ತೆ. ದಟ್ಸ್ ಆಲ್. ಯು ಹ್ಯಾವ್ ಟು ಪುಟ್ ಯುವರ್ ಎಫರ್ಟ್ ಓವರ್ ದೇರ್. ಅಲ್ಲಿ ನಿಮ್ಮ ಎಫರ್ಟ್ ಯಾರು ಬರ್ಬೇಕು ಇದಕ್ಕೆ, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಯಾರು ಎಂತ ಸ್ಟೂಡೆಂಟ್, ಐ ಟೆಲ್ ಯು, ಮೋರ್ ದೆನ್ ಅಬೌವ್ 16 years ಒಂದ್ ಸ್ವಲ್ಪ ಈ ಪ್ರಪಂಚ ಜ್ಞಾನ ಇರುವಂತದ್ದು. ಯಾಕಂದ್ರೆ ಬಿಲೋ 16 ಅಂದ್ರೆ ಇನ್ನೂ ಹುಡುಗಾಟ ಇರುತ್ತೆ, ಅವ್ರಿಗೆ ಪ್ರಪಂಚದ ಬಗ್ಗೆನೇ ಜ್ಞಾನ ಬಂದಿರಲ್ಲ. ಸೊ ಅಂತವ್ರಿಗಾದ್ರೆ ಅಬೌವ್ 18, ಪ್ಲೀಸ್ ಕಮ್ ಅಬೌವ್ 18. ಅವ್ರಿಗೆ ದೇ ಮಸ್ಟ್ ನೋ ನನ್ನ ಫ್ಯೂಚರ್ ಏನು, ನಾನು ಯಾವ ಕಡೆ ಹೋಗ್ಬೇಕು, ವಿದ್ಯಾಭ್ಯಾಸದಲ್ಲಿ ಯಾವ ಕಡೆ ಹೋಗ್ಬೇಕು, ಯಾವ ಕೆಲಸವನ್ನ ಹುಡ್ಕೋಬೇಕು, ನಮ್ಮ ಅಪ್ಪ ಅಮ್ಮನ ಹತ್ರ ಹೇಗೆ ನಾನು ವರ್ತಿಸ್ಕೋಬೇಕು. ಮಾತಲ್ಲಾಗತ್ತಾ, ಅಥವಾ ನನ್ ಮಾರ್ಕ್ಸ್ ಕಾರ್ಡ್ ತಗೊಂಬಂದ್ ತೋರಿಸ್ಬಿಟ್ಟು ಅಪ್ಪ ಕೆನ್ ಐ ಗೆಟ್ ಗಾಡಿ ಅಂತ ಕೇಳಿ ವಿದ್ಯೆಯಲ್ಲಿ ತೋರಿಸಿ, ಇಲ್ಲ ನಿಮ್ಮ ಮಾತಿನ ಚಟುವಟಿಕೆಯಲ್ಲಿ ಆ ಒಂದು ಜಾಣ್ಮೆಯಿಂದ ಮಾತಾಡುವಂತದ್ದಾದ್ರೆ ಅದ್ರೊಳಗೆ ನಡೆಸ್ಕೊಳ್ಳಿ. ಅಮ್ಮನ ಮುಖಾಂತರ ಹೋಗಿ ಅಪ್ಪನ ಹತ್ರ ತಗೊಳ್ಳೋಂಥದ್ದು ಇರುತ್ತೆ. ನೋ ಯುವರ್ ಸೀಕ್ರೆಟ್ಸ್, ದಟ್ ಇಸ್ ವಾಟ್ ಐ ಸೇ. ಇನ್ನೇನು ಇಲ್ಲ, ನೋ ಯುವರ್ ಸೀಕ್ರೆಟ್ಸ್ ಇನ್ ದಿಸ್. ಇಟ್ ಇಸ್ ಸೋ ಸಿಂಪಲ್. ಇನ್ನಷ್ಟು ಮಾತನಾಡೋಣ. ಅದಕ್ಕೂ ಮುಂಚೆ ಗುರುಜಿ, ನಾಳೆಯಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಇನ್ಫ್ಯಾಂಟ್ರಿ ರೋಡ್ ಮಿಂಟ್ ಮಸಾಲಾ ಹೋಟೆಲ್ ನಲ್ಲಿ ಖಂಡಿತ ಸಾಕಷ್ಟು ಜನ ರಿಜಿಸ್ಟರ್ ಕೂಡ ಮಾಡ್ಕೊಂತಾ ಇದ್ದಾರೆ. ಇನ್ನಷ್ಟು ಜನ ರಿಜಿಸ್ಟರ್ ಮಾಡ್ಕೊಳ್ಳೋರು ಇದಾರೆ, ಅವ್ರಿಗೆ ಏನ್ ಹೇಳ್ತೀರಾ ನೀವು? ಮೊಟ್ಟ ಮೊದಲದಾಗಿ ಹೇಳಬೇಕು ಅಂತಂದ್ರೆ, ನಾವಿರ್ತಕ್ಕಂಥದ್ದು 7ನೇ ಗ್ರಹದಲ್ಲಿ. 7ನೇ ಗ್ರಹ ಅಂದ್ರೆ ದೇರ್ ಇಸ್ 2 types ಆಫ್ ಇದು. ಒಂದು ಹೀಗೆ ಏನಂತಾರೆ ಅದಕ್ಕೆ, ಹಾರಿಜಾಂಟಲ್, ಇನ್ನೊಂದು ವರ್ಟಿಕಲ್. ನಾವು ಜೀವನದಲ್ಲಿ ಮುಂದುವರಿಬೇಕು ಅಂದ್ರೆ ವರ್ಟಿಕಲ್ ಆಗಿ ಮೂವ್ ಆಗ್ಬೇಕು, ಹಾರಿಜಾಂಟಲ್ ಆಗಲ್ಲ. ಹಾರಿಜಾಂಟಲ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಸೂರ್ಯ, ಚಂದ್ರ, ಗುರು ಎಲ್ಲ. ವರ್ಟಿಕಲ್ ಆಗಿ ನಾವು ಡಿಸ್ಕಸ್ ಮಾಡ್ಬೇಕು. ಯಾಕಂದ್ರೆ ನಾವು ಬಂದಿರೋದು, ಹುಟ್ಟಿರೋದು ವರ್ಟಿಕಲ್ ಇಂದ. ಅತಳ, ವಿತಳ, ಸುತಳ, ತಳಾತಳ, ರಸಾತಳ, ಮಹಾತಳ, ಪಾತಾಳ, ಈ 7 ಗ್ರಹದಿಂದ ಮುಗಿಸ್ಕೊಂಡು ಈ ಭೂಮಿಗೆ ಬಂದಿರತಕ್ಕಂಥದ್ದು. ನಮ್ಮ ಈ ಒಂದು ಗಾಯತ್ರಿ ಮಂತ್ರದಲ್ಲೇ ಹೇಳಿದೆ, ಓಂ ಭುವ ಭೂರ್ಭುವ ಸ್ವಹ ಮಹಾ ತಪ ಸತ್ಯಲೋಕ. ಈ 7 ಲೋಕ ಅಂದ್ರೆ ಸತ್ಯಲೋಕಕ್ಕೆ ನಾವು ಹೋಗ್ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ನಾವು 7 ಲೋಕದಿಂದ ಬಂದಿರೋದೆಲ್ಲ ಈ ಹಳೆ ಬ್ಯಾಗೇಜ್ ಇಟ್ಕೊಂಡ್ ಬಂದಿರ್ತೀವಿ. ಇದನ್ನ ಸಂಚಿತ ಕರ್ಮ ಅಂತ ಹೇಳ್ತೀವಿ. ಈ ಸಂಚಿತ ಕರ್ಮದಲ್ಲಿ ಒನ್ ಸಬ್ ಪಾರ್ಟ್ ಈಸ್ ನೋನ್ ಆಸ್ ಪ್ರಾರಬ್ಧ. ಆ ಪ್ರಾರಬ್ಧ ತಗೊಂಡು ಭಗವಂತ ಶನಿ ಗ್ರಹದಲ್ಲಿ ಹಾಕ್ತಾನೋ ಅಥವಾ ಭೂಮಿದಲ್ಲಿ ಹಾಕ್ತಾನೋ ಅಥವಾ ಕುಜಗ್ರಹದಲ್ಲಿ ಹಾಕ್ತಾನೋ ಗೊತ್ತಾಗಲ್ಲ ನಮಗೆ. ಇವಾಗ ಸೈಂಟಿಫಿಕಲ್ ವೇ ಅಲ್ಲಿ ನೋಡಿದಾಗ ಅಲ್ಲಿ ಏನು ಕಾಣಿಸ್ತಾ ಇಲ್ಲ. ಬಟ್ ನಾವು ಆಧ್ಯಾತ್ಮಿಕ ವೇ ಅಲ್ಲಿ ನೋಡಿದ್ರೆ ಅಲ್ಲೂ ಒಂದು ಕಾರ್ಯ ನಡೀತಾ ಇದೆ ಅಂತ ನಮ್ಮ ಹಿಂದಿನ ಒಂದು ರಹಸ್ಯ ಇದೆ. ಪ್ರತಿಯೊಂದು ಗ್ರಹನು ಇಟ್ ಇಸ್ ನಾಟ್ ಸಿಂಪ್ಲಿ ಮೂವಿಂಗ್ ಅರೌಂಡ್. ಸಿ, ಒಂದ್ ಏನಾರು ಆಗ್ಬೇಕು ಅಂದ್ರೆ ಅದಕ್ಕೊಂದು ಪರ್ಪಸ್ ಇರ್ಲೇಬೇಕಲ್ವಾ. ಕಾರಣವಿಲ್ಲದೆ ಏನು ಆಗಲ್ಲ. ಓಕೆ, ಒಂದು ಕಾಸ್ ಇದ್ರೆ ಅದು ಎಫೆಕ್ಟ್ ಇರೋದು. ಒಂದು ಕಾಸ್ ಇದ್ರೆ ದೇರ್ ಇಸ್ ಎ ಎಫೆಕ್ಟ್. ಖಂಡಿತ ಸೈನ್ಸ್ ನಾವು ಸೈನ್ಸ್ ಆಗಿ ನೋಡಿದ್ರೆ ಎಲ್ಲಾ ಗ್ರಹಗಳು ತಿರುಗ್ತಾ ಇದೆ ಅಂತ ಹೇಳ್ತೀವಿ ಅಷ್ಟೇ. ದೇರ್ ಇಸ್ ಸಮ್ ಗ್ರಾವಿಟೇಷನಲ್ ಫೋರ್ಸ್, ಗ್ರಹಗಳಿದೆ, ಅದೆಲ್ಲ ಪರಿಣಾಮ ಸೂರ್ಯನಿಂದ ಆಗ್ತಾ ಇದೆ, ಅದೆಲ್ಲ ಸೈಂಟಿಫಿಕ್. ಬಟ್ ವೈ ದೇ ಆರ್ ದೇರ್ ಅಂತ ಸೈಂಟಿಸ್ಟ್ ಅವ್ರು ಏನು ಹೇಳಕ್ಕಾಗಲ್ಲ. ವೈ, ದಟ್ ಈಸ್ ದಿ ಕ್ವಶನ್ ಮಾರ್ಕ್. ಆ ವೈ ಅನ್ನೋ ಕ್ವಶನ್ ಮಾರ್ಕ್ ನ ನಮ್ಮ ಋಷಿಗಳು ಹುಡ್ಕೊಂಡು ಹೋಗಿದ್ದಾರೆ. ಮೂಲನ ಹುಡ್ಕೊಂಡು ಹೋದಾಗ ಅದು ಧ್ಯಾನದಿಂದ ಮಾತ್ರ ಸಿಗುತ್ತೆ, ಅಜ್ಞಾನದಿಂದ ಖಂಡಿತ ಸಿಗಲ್ಲ. ಧ್ಯಾನ ಮತ್ತು ಜ್ಞಾನದಿಂದ ಮಾತ್ರ ಸಿಗ್ತಕ್ಕಂಥದ್ದು. ಇದನ್ನ ಹುಡ್ಕುವಂಥದ್ದು ಒಂದು ಸಣ್ಣ ಸಬ್ಜೆಕ್ಟು ನಮ್ಮ ಈ ಜ್ಯೋತಿಷ್ಯ. ಈ ಜ್ಯೋತಿಷ್ಯನ ತಗೊಂಡು ಬ್ರಹ್ಮಾಂಡ ಅಂತ ಹೇಳ್ಬೋದು, ಖಂಡಿತ ಬ್ರಹ್ಮಾಂಡನೇ. ಅದನ್ನ ನಾವು ಹೈಯರ್ ರಿಲ್ಮ್ ಅಂತ ಹೇಳ್ತೀವಿ. ಅಂದ್ರೆ ಹೈಯರ್ ಕೆಪಾಸಿಟಿಗೆ ಹೇಗೆ ಇದು ಒಂದು ಸಸ್ಪೆಂಡ್ ಆಗಿದೆ, ಈ ಭೂಮಿ ಈ ಒಂದು ಆಕಾಶದಲ್ಲಿ ಹೇಗೆ ಸಸ್ಪೆಂಡ್ ಆಗಿದೆ, ಹೇಗೆ ಏನೂ ಆಧಾರ ಇಲ್ಲದೆ ಹೇಗೆ ನಿಂತಿದೆ, ಅದು ಹೈಯರ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಹೈಯರ್ ಟೆಕ್ನಾಲಜಿ ಹೇಗೆ ನಿಂತಿದೆ ಅಂತ ನಾವು ಆಧ್ಯಾತ್ಮಿಕ ಕಡೆ ಸೈಡ್ ಇಂದ ಬಂದಾಗ ಅರ್ಥ ಆಗುತ್ತೆ ಹೊರತು
ನಾವು ಈ ಒಂದು ವಿಜ್ಞಾನದಿಂದ ಹೋದಾಗ ಏನು ಅರ್ಥ ಆಗಲ್ಲ. ನಾವು ಒಂದು ಥಿಯರಿಟಿಕಲ್ ಆಗಿ ಕೊಡ್ತೀವಿ, ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ. ಕೆಲವೊಂದು ಇಲ್ಲಿ ನಡೀತಕ್ಕಂಥದ್ದು ಎಕ್ಸ್ಪೆರಿಮೆಂಟ್ ಆಗಿದೆ, ಬಟ್ ಇಷ್ಟು ದೊಡ್ಡ ಭೂಮಿ, ಇಷ್ಟು ದೊಡ್ಡ ಮಾಸ್ನ ಎಲ್ಲಿ ಎಕ್ಸ್ಪೆರಿಮೆಂಟ್ ತಗೊಂಡು ಹೋಗ್ತಾರೆ? ಯಾವ ಲ್ಯಾಬ್ರೇಟರಿ ಫಿಟ್ ಮಾಡೋದು ಈ ಭೂಮಿನ? ಖಂಡಿತ ಆಗಲ್ಲ. ಈ ಲ್ಯಾಬ್ರೇಟರಿ ಫಿಟ್ ಮಾಡಿ ನೋಡ್ಬೇಕು ವಾಟ್ ಈಸ್ ಸಸ್ಪೆಂಡಿಂಗ್ ಇನ್ ದಿ ಏರ್, ಇನ್ ದಿ ಸ್ಪೇಸ್. ತುಂಬಾ ಕಷ್ಟ ಅದು ಹೇಳಕ್ಕಾಗೋದು. ಇದನ್ನ ಮಾಡಿರ್ತಕ್ಕಂಥವನೊಬ್ಬ ಇರ್ಲೇಬೇಕಲ್ವಾ ಅಲ್ವಾ? ಒಂದು ಮನೆ ಕಟ್ತಾರೆ ಯಾರೋ ಒಬ್ರು, ಮನೆ ಕಟ್ಟಿದಾಗ ಒಂದು ವರ್ಷ ಬಿಟ್ಕೊಂಡು ಒಬ್ರು ಬಂದು ನೋಡ್ತಾರೆ, ಮನೆ ಎಷ್ಟು ಸಖತ್ತಾಗಿದೆಯಲ್ಲ, ತುಂಬಾ ಚೆನ್ನಾಗಿದೆಯಲ್ಲ, ಯಾರು ಕಟ್ಟಿದ್ದು ಅಂತಾರೆ, ಹೇಗಿಲ್ ಬಂತು ಅಂತ ಹೇಳಲ್ಲ ಅಲ್ವಾ? ಹೇಗಿಲ್ ಬಂತು. ಇಲ್ಲಿ ಜನರು ಮೂಢರಾಗ್ತಾ ಇದ್ದಾರೆ. ಏನು ಅಂತಂದ್ರೆ ಸಡನ್ ಆಗಿ ಏನಾದ್ರು ಉದ್ಭವ ಆಗಿದೆ, ಅಯ್ಯೋ ಉದ್ಭವ ಆಗೋಯ್ತು ಬಂದ್ಬಿಡ್ತು, ಅದನ್ನ ನಮಸ್ಕರಿಸ್ತಾರೆ. ಬಟ್ ಎಲ್ಲಾನು ಭಗವಂತನ ಯಾರೋ ಒಬ್ಬ ಮಾಡಿರ್ತಕ್ಕಂಥ ಒಂದು ಲೀಲೆ. ನಾವು ಇಲ್ಲಿ ನಿಂತಿರ್ತಕ್ಕಂಥ ಭೂಮಿ, ಪ್ರತಿಯೊಬ್ರು ವಾಹಿನಿ ನೋಡ್ತಾ ಇರ್ತಕ್ಕಂಥವ್ರು ಆ ಭೂಮಿ ಮೇಲೆ ನಿಂತಿದ್ದಾರೆ. ಇದನ್ನ ಯಾರೋ ಮಾಡಿ ಇಲ್ಲಿ ಹಾಕಿದ್ದಾರೆ. ಇದು ಮಾಡದೆಲ್ಲ ಇದು ಬಂದಿಲ್ಲ ಇಲ್ಲಿ. ಆ ಮಾಡಿರ್ತಕ್ಕಂಥವ್ನು ಯಾರು ಅಂತ ಹುಡುಕೋದಿದೆಯಲ್ಲ, ಅದೇ ಆಧ್ಯಾತ್ಮಿಕ, ಅದೇ ದೈವತ್ವ. ಅಲ್ಲಿ ನಾವು ಹೋಗ್ತಾ ಇಲ್ಲ. ನಾವು ಏನ್ ಮಾಡ್ತಾ ಇದೀವಿ, ನಮ್ಮ ವ್ಯಸನಗಳಿಗೆ ಹಿಂದೆ ಕುತ್ಕೊಂಡು ಅದನ್ನೆಲ್ಲ ಹಿಂದೆ ಹೋಗಿ, ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ನನಗೆ ಇಂಜಿನಿಯರಿಂಗ್ ಅಲ್ಲಿ ಒಳ್ಳೆ ಕೆಲಸ ಸಿಗ್ಬೇಕು, ಒಂದು ಒಳ್ಳೆ ಹುಡುಗಿ ಸಿಗ್ಬೇಕು, ಅವ್ರಿಗೆ ಇಮಿಡಿಯೇಟ್ ಆಗಿ ಗಂಡು ಮಗು ಆಗ್ಬಿಡ್ಬೇಕು, ಆ ಗಂಡು ಮಗುಗೆ ನಾಳೆನೇ ಮದುವೆ ಆಗ್ಬಿಡ್ಬೇಕು, ಅವ್ರಿಗೆ ಮಕ್ಕಳಾಗ್ಬೇಕು, ಅವ್ರ ಮೊಮ್ಮಕ್ಕಳಾಗ್ಬೇಕು. ಸೋ ಫಾಸ್ಟ್ ದೇ ಆರ್ ಥಿಂಕಿಂಗ್. ಇಲ್ಲಿ ಏನಾಗುತ್ತೆ, ಗಾಡ್ ವಿಲ್ ಸ್ಟಾರ್ಟ್ ಪುಟಿಂಗ್ ದಶ ಹಾಕಿದಾಗ ಅಲ್ಲೆಲ್ಲ ಬ್ರೇಕ್ ಕೊಡ್ತಾನೆ. ಆ ಬ್ರೇಕ್ ಕೊಟ್ಟಾಗ ದೆನ್ ದೇ ಲುಕ್ ಬ್ಯಾಕ್, ವಾಟ್ ಇಸ್ ಹ್ಯಾಪನಿಂಗ್, ಇಷ್ಟು ಸ್ಪೀಡಲ್ಲಿ ಇದೀನಲ್ಲ, ಎಲ್ಲೋ ಏಟ್ ಬಿತ್ತು. ಅವಾಗ ಜ್ಯೋತಿಷ್ಯ ಕಡೆ ಬರ್ತಾರೆ, ಕರ್ಮಫಲ ಅಂತ. ಜೀವನ ಈ ತರ ತಿರುಗಿ ಹೋಯ್ತು ಅಂದಾಗ ಜ್ಯೋತಿಷ್ಯದ ಕಡೆ ಬಂದು ಸಮಸ್ಯೆಗೆ ಪರಿಹಾರ. ಸೊ ಈ ರೀತಿ ನಾವು ಹುಡ್ಕೊಂಡು ಹೋದಾಗ ನಕ್ಷತ್ರ ನಡಿಲಿ ಏನಾಗುತ್ತೆ ಅಂತಂದ್ರೆ, ಪರ್ಫೆಕ್ಟ್ ಆಗಿ ಏನಾಗುತ್ತೆ ಏನಾಗಲ್ಲ ತಿಳ್ಕೊಂಡ್ಬಿಟ್ಟಾಗ ನಾವು ನಾಗಾಲೋಟದಲ್ಲಿ ಇರೋದಿಲ್ಲ. ಈ ರ್ಯಾಟ್ ರೇಸ್ ಅನ್ನೋದು ಇರೋದಿಲ್ಲ. ವಿಲ್ ಬಿ ಇನ್ ದಿ ನಾರ್ಮಲ್ ರೇಸ್, ಹ್ಯೂಮನ್ ರೇಸ್ ಅಂತ ಹೇಳ್ತೀನಿ. ರೇಸ್ ಅಂತ ಹೇಳಲ್ಲ, ಹ್ಯೂಮನ್ ರೇಸ್ ಅಂತ ಹೇಳ್ತೀನಿ. ಸೊ ದಿಸ್ ಇಸ್ ವಾಟ್ ಇಸ್ ದೇರ್. ಓಕೆ ಗುರುಜಿ. ಓಕೆ ವೀಕ್ಷಕರೇ, ನಾಳೆಯಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಇನ್ಫ್ಯಾಂಟ್ರಿ ರೋಡ್ ಮಿಂಟ್ ಮಸಾಲಾ ಹೋಟೆಲ್ ನಲ್ಲಿ ರಿಜಿಸ್ಟರ್ ಮಾಡ್ಕೊಳಕ್ ಆಗಿಲ್ಲ ಅಂತ ಹೇಳಿದ್ರೆ ನೇರವಾಗಿ ಅಲ್ಲೇ ಹೋಗಿ ನಾಳೆಯಿಂದ ಕ್ಲಾಸಸ್ ನ ನೀವು ಅಟೆಂಡ್ ಮಾಡಬಹುದು ಅಂತ ಹೇಳ್ತಾ, ಪ್ರತಿದಿನ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ತಂತ್ರವನ್ನ ಕೊಡ್ತಾರೆ ಗುರುಜಿ. ಅದೇನು ಅಂತ ವಿರಾಮದ ನಂತರ ಹೇಳ್ತೀನಿ. ಸದ್ಯಕ್ಕೊಂದು ವಿರಾಮ ತಗೊಂಡು ವಾಪಸ್ ಬನ್ನಿ. ವಿರಾಮದ ನಂತರ ಮತ್ತೊಮ್ಮೆ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಕಾರ್ಯಕ್ರಮನ ಮುಂದುವರ್ಸೋಣ. ಒಬ್ರು ಕಾಲರ್ ರೆಡಿ ಇದ್ದಾರೆ ಗುರುಜಿ, ಮಾತನಾಡಿಸ್ತೀನಿ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ ಹೆಸರು? ನಮ್ಮ ಹೆಸರು ಪದ್ಮಾ ಅಂತ ಹೇಳಿ, ರಾಣೆಬೆನ್ನೂರಿಂದ. ಓಕೆ ಪದ್ಮಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗನ್ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಅವ್ರ ಹೆಸರು ಹೇಳಿ. ಸಚಿನ್ ಅಂತ ಹೇಳಿ. ಏನು? ಸಚಿನ್. ಸಚಿನ್. ಹಾ. ಓಕೆ, ಅವ್ರ ಡೇಟ್ ಆಫ್ ಬರ್ತ್? 12/8. 12/8. 1989. 1989. ಓಕೆ, ಅವ್ರು ಹುಟ್ಟಿರುವಂತಹ ಟೈಮ್? ಸಾಯಂಕಾಲ 5:45. 5:45. ಓಕೆ, ಸ್ಥಳ? ಹರಿಹರ. ಏನ್ ಕೇಳ್ಬೇಕಿತ್ತು ಅವ್ರ ಬಗ್ಗೆ? ಅವೊಂದು ಸರ್ಕಾರಿ ಉದ್ಯೋಗ ಆಗುತ್ತಾ ಇಲ್ವಾ ಅಂತ. ಗವರ್ಮೆಂಟ್ ಜಾಬ್ ಬಗ್ಗೆ ಗುರುಜಿ ಹೇಳ್ತಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಗುರುಜಿ, ತುಂಬಾ ಚೆನ್ನಾಗಿ ಬರ್ತಿದೆ. ಓಕೆ, ಥ್ಯಾಂಕ್ ಯು. ಓಕೆ, ವೆರಿ ಗುಡ್. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು. ಬಹಳ ಆಸೆ ಇದೆ, ಆದ್ರೆ ಆಗ್ತಾ ಇಲ್ಲ. ಮೊನ್ನೆ ತಾನೇ ರೀಸೆಂಟ್ ಆಗಿ ಒಂದು 4 ತಿಂಗಳ ಕೆಳಗಡೆ ದಾವಣಗೆರೆಯಲ್ಲಿ ಮಾಡಿದೆ. ಒಂದು ಪ್ರಾಯಶಃ ಒಂದು 70-75 ಜನ ಬಂದಿದ್ರು ಸಾಯಿ ರೆಸಿಡೆನ್ಸಿ ಅಂತ ಹೋಟ್ಲಲ್ಲಿ. ಬಹಳ ಟ್ರೈ ಮಾಡಿದ್ವಿ ಗುರುಜಿ, ನಮ್ಗೆ ಬರಕ್ಕೆ ಮುಂದೆ ಬರ್ತೀನಮ್ಮ, ಮುಂದೆ ಬರ್ತೀನಿ. ಇಲ್ಲಿ ಬರ್ತಕ್ಕಂಥದ್ದು ಜ್ಯೇಷ್ಠ ನಕ್ಷತ್ರ ಬರ್ತಾ ಇದೆ. ಶುಕ್ರ ದಶೆ ನಡೀತಾ ಇದೆ. ಶುಕ್ರ ದಶೆಯಲ್ಲಿ 2018 ಬುಧ ಭುಕ್ತಿ. ಶುಕ್ರ ಮತ್ತೆ ಬುಧ ಹೇಗಿದೆ ಅಂತ ನೋಡೋಣ. ಶುಕ್ರ ದಶೆ, ನೀವು ಜಾಬ್ ಗವರ್ಮೆಂಟ್ ಜಾಬ್ ಕೇಳಿರೋದು. ಶುಕ್ರ ದಶೆ ಬುಧ ಭುಕ್ತಿ 10 ಅಂತ ಬರ್ತಾ ಇದೆ. ಯಾವಾಗ 10, 11 ಕಾಂಬಿನೇಷನ್ ಟಾಪ್ ಅಲ್ಲೇ ಇರುತ್ತೆ, ಈಸಿಯಾಗಿ ಸಿಗುತ್ತೆ. ಬಟ್ ಅಷ್ಟೊಂದು ವರಿ ಮಾಡ್ಬೇಕಾಗಿಲ್ಲ, ಖಂಡಿತ ಗವರ್ಮೆಂಟ್ ಜಾಬ್ ಹತ್ರದಲ್ಲೇ ಇದೆ. ಇದಾದ ನಂತರ ಮುಂದೆ ಬರ್ತಕ್ಕಂಥ ಸೂರ್ಯ ದಶೆಯಲ್ಲಿ ಇಲ್ಲ. ಇನ್ನು 1 ವರ್ಷದ 1.5 ಒಳಗಡೆ ಸಿಗ್ತಕ್ಕಂಥ ಚಾನ್ಸ್ ಹೆಚ್ಚಾಗಿದೆ. ಶುಕ್ರನ ಜಪ ಮಾಡ್ಕೋಬೇಕಾಗತ್ತೆ. ಸಾಧ್ಯವಾದಷ್ಟು ಯಾವ್ದಾದ್ರು ಒಂದು ಕನ್ಯಾ ಆಗಿಲ್ದೇ ಇರತಕ್ಕಂತ ಒಂದು ಸ್ತ್ರೀಗೆ ಒಂದು ಕೆಂಪು ಸ್ಯಾರಿನ ನಿಮ್ಮ ಮಗನ ಮುಖಾಂತರ ಕೊಡಿಸ್ತಕ್ಕಂಥದ್ದು, ಮುಟ್ಟದೆ ನೀವು ಕೊಡ್ತಕ್ಕಂಥದ್ದು, ಇದೊಂದು ಮಾಡಿ ಶುಕ್ರನಿಗೆ ಬಲಪಡಿಸ್ತಕ್ಕಂಥದ್ದು. ಇದರ ಜೊತೆಗೆ ಈ ಸೂರ್ಯ ನಮಸ್ಕಾರ ಭಾನುವಾರದಿಂದ ಮಾಡಬೇಕು. ಬೆಳಿಗ್ಗೆ 6ರಿಂದ 7 ಕಂಟಿನ್ಯೂಸ್ ಆಗಿ 21 ದಿವಸ ಸೂರ್ಯ ನಮಸ್ಕಾರ ಮಾಡಬೇಕು. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಅಥವಾ ಓಂ ಭಾಸ್ಕರಾಯ ನಮಃ
ಯಾವ್ದಾದ್ರು ಒಂದು ಮಂತ್ರ, ಈ ಮಂತ್ರದ ಶಬ್ದದಲ್ಲಿ ಕೆಲವೊಂದು ಕಂಪನಾಂಕಗಳು ಅಂತ ಹೇಳ್ತೀವಿ, ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ, ಆ ವೈಬ್ರೇಷನ್ ಇಂದ ಸಖತ್ ವೈಬ್ರೇಷನ್ ಆಗುತ್ತೆ, ಮಾಡಿ ಒಳ್ಳೇದಾಗತ್ತಮ್ಮ, ಯಾವುದೇ ರೀತಿ ತೊಂದರೆ ಇಲ್ಲ. ಜಾಬ್ ಮಾಡ್ತಾ ಇದ್ದಾನೆ ಗುರುಜಿ ಇವಾಗ ರಿಯಲ್ ಎಸ್ಟೇಟ್ ಇಂದ, ಅದು ಆಗ್ಬರ್ತಾ ಗುರುಜಿ? ಖಂಡಿತ ಆಗ್ಬರ್ತಮ್ಮ, ಖಂಡಿತ ಆಗ್ಬರುತ್ತೆ. ಪ್ರೈವೇಟ್ ಅಲ್ಲಿ ಇನ್ನೂ ಜಾಸ್ತಿ ಇದೆ ಅಂತ ಹೇಳಕ್ ಕೊಟ್ಟಿದ್ದೆ, ಬಟ್ ನೀವು ಹೇಳಿದ್ದೀರಾ. ಗೌರ್ಮೆಂಟ್ ಅಲ್ಲಿ ಸ್ವಲ್ಪ ಕಮ್ಮಿ ಬರ್ತಕ್ಕಂಥದ್ದು, ಲೆವೆಲ್ ಕಮ್ಮಿ ಇರ್ತಕ್ಕಂಥದ್ದು, ಬಟ್ ಪ್ರೈವೇಟ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾನೆ ಗುರುಜಿ, ಇವಾಗ ಬೆಂಗಳೂರಲ್ಲಿ ಇದ್ದಾನೆ. ಚೆನ್ನಾಗಿದೆ ಅಮ್ಮ, ದುಡ್ಡೆಲ್ಲ ಚೆನ್ನಾಗಿದೆ, ಚೆನ್ನಾಗಿ ಬರ್ತಾ ಇದೆ. 5-8 ಅಂತ ಹೋಗುತ್ತೆ, ಮುಂದೆ ಬರ್ತಕ್ಕಂಥ ಸೂರ್ಯ ಅದ್ಭುತವಾಗಿರುತ್ತೆ. ಒಳ್ಳೇದಾಗ್ಲಿ. ಸಾಧ್ಯವಾದ್ರೆ ಆ 9 ನವಗ್ರಹದ ಬೇರೊಂದು ಹೇಳ್ತಾ ಇದ್ದೀನಿ, ಅದು ಕಟ್ಸಿ ಎಲ್ಲಾ ಗ್ರಹಗಳು ನ್ಯೂಟ್ರಲ್ ಆಗುತ್ತೆ. ಒಳ್ಳೇದಾಗ್ಲಿ. ಧನ್ಯವಾದಗಳು ಕರೆ ಮಾಡೋದಕ್ಕೆ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ಸವಿತಾ ಅಂತ ಹೇಳಿ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು ಸವಿತಾ ಅವರೇ? ನಮ್ಮ ಮಗು ಬಗ್ಗೆ ಕೇಳ್ಬೇಕಾಗಿತ್ತು. ಮಗು ಹೆಸರು ಹೇಳಿ. ಮಗುಗ ನೇಮ್ ಇಟ್ಟಿಲ್ಲ, ಆರ್ಯನ್ ಅಂತ ಹೇಳಿ ಇಡ್ಬೇಕು ಅಂತ ಇದ್ದೀವಿ. ಹೆಸರು ತುಂಬಾ ಚೆನ್ನಾಗಿ ಆಗ್ಬರತ್ತ ಅಂತ ಹೇಳಿ ವಿಚಾರಿಸೋಣ ಅಂತ ಹೇಳಿ ಮೇಡಮ್. ಅವ್ರ ಡೇಟ್ ಆಫ್ ಬರ್ತ್ 13th ಅಕ್ಟೋಬರ್ 2016. 2016. ಟೈಮಿಂಗ್ಸ್ ಏನು? 8:48 ಮಾರ್ನಿಂಗ್ ಮೇಡಮ್. ಮಾರ್ನಿಂಗ್ 8:48. ಓಕೆ. ಹುಟ್ಟಿರೋ ಸ್ಥಳ? ಬ್ಯಾಂಗ್ಳೂರ್ ಮೇಡಮ್. ಓಕೆ, ಗುರುಜಿ ಹೇಳ್ತಾರೆ. ನಮಸ್ಕಾರ ಅಮ್ಮ. ನಮಸ್ತೆ ಸರ್. ಬರ್ಕೊಳ್ಳಿ. ಕುಂಭರಾಶಿಲಿ ಹುಟ್ಟಿರ್ತಕ್ಕಂಥದ್ದು. ಹೌದು. ಕುಂಭರಾಶಿಲಿ ಬರ್ತಕ್ಕಂಥ ನಕ್ಷತ್ರ ಬಂದ್ಬಿಟ್ಟು ಶತಭಿಷ ನಕ್ಷತ್ರ. ಶತಭಿಷ ನಕ್ಷತ್ರ, ಶತಭಿಷ. ಸರಿ ಸರ್, ಓಕೆ. ಶತಭಿಷ ನಕ್ಷತ್ರದಲ್ಲಿ ನಿಮಗೆ ಅಕ್ಷರ ಬೇಕಾಗಿರೋದಲ್ಲಮ್ಮ? ಹೌದು ಸರ್. ಅಕ್ಷರ ಬಂದ್ಬಿಟ್ಟು ಯಾವ ಅಕ್ಷರದಿಂದ ಶುರು ಆಗುತ್ತೆ ನೋಡೋಣ. ಶತಭಿಷ ನಕ್ಷತ್ರ ಯಾವ ಪಾದದಲ್ಲಿ ಬರುತ್ತೋ ಆ ಅಕ್ಷರದಿಂದ ಇಟ್ಟರೆ ಒಳ್ಳೇದು. ಬಟ್ ನಿಮ್ಮ ಈಗೆಲ್ಲ ಫ್ಯಾಷನ್ ಆಗೋದ್ರಿಂದ ನಾವು ಆರ್ಯನ್ ಅಂತ ಎ ಇಂದ ಇಡ್ತಕ್ಕಂಥದ್ದು, ವಿ ಇಂದ ಇಡ್ತಕ್ಕಂಥದ್ದು ಯಾಕೋ ಒಂದು ಫ್ಯಾಸಿನೇಟ್ ಆಗ್ಬಿಡುತ್ತೆ. ಖಂಡಿತ ನೀವು ಇಟ್ಕೋಬಹುದು, ಅದಕ್ಕೆ ನಿಮ್ಮ ಮನಸ್ಸಿಗೇನು ಬೇಜಾರಾಗ್ತಾ ಇರತಕ್ಕಂಥದ್ದು ಏನು ಹೇಳ್ತಾ ಇಲ್ಲ. ಶತಭಿಷ ನಕ್ಷತ್ರ 3ನೇ ಪಾದಕ್ಕೆ ಸಾ ಅಥವಾ ಸಿ ಇಂದ ಹೆಸರು ಶುರು ಆಗುತ್ತೆ. ಸಿ ಇಂದ SI ಅಥವಾ SC ಇಂದ ಶುರು ಆಗುತ್ತೆ. ಎಷ್ಟು ಬೇಕು, ಸಿದ್ಧಾರ್ಥ, ಸಿದ್ಧ, ಎಷ್ಟು ಬೇಕಾದ್ರೆ ಯಾವ್ದು ಬೇಕಾದ್ರೆ ಇಟ್ಕೋಬಹುದು. ಸಿ ಇಂದ ಶುರು ಆಗುತ್ತೆ. ಸೊ ಆರ್ಯನ್ ಅಂತ ಹೆಸರಲ್ಲಿ ನಾವು ನೋಡ್ಕೋಗಲ್ಲ. ಬಟ್ ಜಾತಕ ಹೇಗಿದೆ ಅಂತ ಒಂದು ಸಣ್ಣ ವಿಶ್ಲೇಷಣೆ ಮಾಡೋಣ. ರಾಹು 1 3 4 9 10 11. ನೀವು ಯಾವ ಹೆಸರಿಟ್ರು ಲೈಫ್ ಚೆನ್ನಾಗಿರುತ್ತಮ್ಮ, ಅದ್ಭುತವಾಗಿರುತ್ತೆ. ಗುರು 2 5 11 4 9. ಶನಿ 1 3 4 8 11. ಬುಧ 8 11. ಅಫ್ಲುಯೆಂಟ್ ಫ್ಯಾಮಿಲಿ ಚೆನ್ನಾಗಿದೆ, ನಿಮ್ಮ ಫ್ಯಾಮಿಲಿ ಚೆನ್ನಾಗಿದೆ, ಅವನು ಚೆನ್ನಾಗಿದ್ದಾನೆ, ಫಸ್ಟ್ ಕ್ಲಾಸ್ ಆಗಿದ್ದಾನೆ. ಯಾಕೆ ಯೋಚನೆ ಮಾಡ್ತೀರಾ? ಯಾವ ಹೆಸರಿಟ್ರು ಗ್ಯಾರಂಟಿ ವಿನ್ನಿಂಗ್ ಇನ್ ಲೈಫ್. ಏನು ವರಿ ಮಾಡ್ಬಿಡಿ, ಎಲ್ಲಾ ಜೀವನದಲ್ಲೂ ಎಲ್ಲಾ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಸ್ವಲ್ಪ ರಾಹು ದಶಾ ಬಂದಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಒಳ್ಳೇದಾಗುತ್ತಮ್ಮ, ಚೆನ್ನಾಗಿದೆ. ಧನ್ಯವಾದಗಳು ಕರೆ ಮಾಡೋದಕ್ಕೆ ಅಂತ ಹೇಳ್ತಾ. ಹಾಗೆ ಸುಮಾ ಅವರೇ, ನೀವು ವೃತ್ತಿಯಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯ್, ಇವಾಗ ಗುರುಜಿ ಅವ್ರ ಬಳಿ ಈ ಕೋರ್ಸ್ ನ ಮುಗಿದ್ಮೇಲೆ, ಅಂದ್ರೆ ನಕ್ಷತ್ರ ನಾಡಿ ಕಲ್ತ ಮೇಲೆ ನಿಮ್ ಜೀವನ ಯಾವ ರೀತಿ ಬದಲಾಗಿದೆ? ಆರಾಮಾಗಿ ನಿಧಾನಕ್ಕೆ ಉಸಿರಾಡ್ತಾ ಇದ್ದೀನಿ, ಸಂತೋಷವಾಗಿ ಉಸಿರಾಡ್ತಾ ಇದ್ದೀನಿ. ಇದಕ್ ಮುಂಚೆ ದಿನಾಗ್ಲೂ ನಾನು ಹೇಳದ್ನಲ್ಲ, ನಂದೇ ಭವಿಷ್ಯ ನೋಡ್ಕೋತಾ ಇದ್ದೆ, ಇವತ್ ಹೇಗಿದೆ, ನಮ್ಮ ಯಜಮಾನ್ರದ್ದು ಹೇಗಿದೆ, ಅದೆಲ್ಲ ಇವಾಗ ನೋಡಕ್ಕೆ ಹೋಗಲ್ಲ, ಟೆನ್ಷನ್ನೇ ಇಲ್ಲ, ನಾನೇ ತೆಕ್ಕೋತೀನಿ. ಎಲ್ರದು ಬೇಕಾದ್ರೆ ನಮ್ ಸರ್ ಹೇಳ್ಕೊಟ್ಟಿರೋ ತರ 12 ರಾಶಿ ಫಲ ನಾವು ಹೇಳೋ ತರ ನಮ್ಮ ಗುರುಜಿ ನಮ್ಮನ್ನ ಟ್ರೈನ್ ಮಾಡಿದ್ದಾರೆ. ಈ ನಮ್ ಕ್ಲಾಸಸ್ ಅಲ್ಲಿ ಹೇಗಿರುತ್ತೆ ಅಂತಂದ್ರೆ, ಆ ಸರಳತೆ ಅಂತ ನಾನು ಮಾತಾಡ್ತಾ ಇದ್ನಲ್ಲ, ಸರಳತೆ ಅಂತಂದ್ರೆ ಇವಾಗ ಮಕ್ಳಿಗೆ ಹೇಳ್ಕೊಟ್ಟಂಗೆ ಅಂತ ಹೇಳ್ದೆ. ಅದ್ರಲ್ಲಿ ಮಕ್ಕಳು ಆಕ್ಚುಲಿ ತರ್ಲೆ ಮಕ್ಳು ಬಂದಿರ್ತಾರಲ್ಲಿ, ಸರ್ ಇದೇನ್ ಸರ್, ಇದ್ ಯಾಕೆ ಸರ್, ಸಾಕಷ್ಟು ಇರುತ್ತೆ. ಅದೇ ನಮ್ಮ ಸರ್ದು ಒಂದು ವಿಶೇಷತೆ. ಅದೇ ಪೇಷನ್ಸ್ ಇಂದ ಒಬ್ರೊಬ್ಬರಿಗೂ ಅವ್ರಿಗೆ ಸಮಾಧಾನ ಆಗೋ ತರಹ ಅವ್ರಿಗೆ ಉತ್ತರ ಕೊಟ್ಟು ಅದಾದ್ಮೇಲೆನೆ ಮುಂದಿನ ಟಾಪಿಕ್. ಇಲ್ಲ ರೀ ಕೂತ್ಕೊಳ್ರಿ, ಅದನ್ನ ಆಮೇಲೆ ಹೇಳ್ತೀನಿ, ನೋ, ಇನ್ನೂ ದಯವಿಟ್ಟಿದ್ರೆ ಕ್ವಶನ್ಸ್ ಕೇಳಿ. ನಮ್ ಸರ್ಗೆ ಕ್ವಶನ್ಸ್ ಕೇಳಿದಷ್ಟು ಅವ್ರಿಗೆ ಸಂತೋಷ. ಅಲ್ಲಿ ಡೌಟ್ಸ್ ನಿಮ್ಗೆ ಕ್ಲಿಯರ್ ಆಗ್ಬಿಟ್ರೆ ಯು ವಿಲ್ ಬಿ ಹ್ಯಾಪಿ, ಯು ವಿಲ್ ಲರ್ನ್ ಮೋರ್. ನೋಡಿ, ಒಂದ್ ಡೌಟ್ ಇಟ್ಕೊಂಡು ಇನ್ನೊಂದ್ ಟಾಪಿಕ್ ನಾವ್ ಯಾವತ್ತೂ ಹೋಗಕ್ಕಾಗಲ್ಲ, ಯಾಕೆಂದ್ರೆ ಆ ಡೌಟ್ ನಮ್ಮನ್ನಲ್ಲೇ ಅಂಡ್ ಯು ವಿಲ್ ನಾಟ್ ಬಿ ದೇರ್. ನೀವ್ ಅಲ್ಲಿ ಪ್ರೆಸೆಂಟ್ ಅಲ್ಲಿ ಇರಕ್ಕಾಗಲ್ಲ. ಅದಕ್ಕೆ ನಮ್ ಸರ್ ಯಾವುದೇ ಟಾಪಿಕ್ ಮುಂದಕ್ಕೆ ಹೋಗ್ಬೇಕಾದ್ರೆ ಎನಿ ಡೌಟ್ಸ್ ಎಲ್ರಿಗೂ ಕ್ಲಿಯರ್ ಆಗಿದ್ಯಾ, ಸರ್ ಖುದ್ದಾಗಿ ಬರ್ತಾರೆ, ಬಂದು ನಿಮ್ ಹತ್ರ ಆ ಮೊಬೈಲ್ ಅಲ್ಲಿ ಆಪ್ ಅಲ್ಲಿ ಇದು ಹೀಗೆ, ಇದು ಹೀಗೆ. ಬೇಕಾದಷ್ಟು ಜನ ಬಂದಿರ್ತಾರೆ, ವಯಸ್ಸಾದವ್ರು ಬಂದಿರ್ತಾರೆ, ಕಿರಿಯರ್ ಬಂದಿರ್ತಾರೆ, ಮಧ್ಯ ವಯಸ್ಕರು ಇರ್ತಾರೆ, ಎಂಥವ್ರು ಇರ್ತಾರೆ, ಕಾರ್ಪೊರೇಟ್ ಪೀಪಲ್, anybody. And the plus point is ದ್ವಿಭಾಷಿ. He'll talk in English, he'll talk in Kannada. So there are people who will understand only in English. ಕೆಲವ್ರಿಗೆ ಸರ್ ಒಂಚೂರು ಕನ್ನಡದಲ್ಲಿ ಅಂದಿದ ತಕ್ಷಣ ನೀವು ಹೇಳೋದೇ ಬೇಕಾಗಿಲ್ಲ, ಕನ್ನಡದಲ್ಲೂ ಹೇಳ್ತಾರೆ, ಇಂಗ್ಲಿಷ್ ಅಲ್ಲೂ ಹೇಳ್ತಾರೆ. ದಟ್ ಇಸ್ ದ ಸ್ಪೆಷಾಲಿಟಿ. ನಾನ್ ಹೇಳೋದು ಏನು ಅಂತಂದ್ರೆ, ಪ್ಲೀಸ್ ಕಮ್. ಇವಾಗ ಕೆಲವ್ರಿಗೆ ಹಿಂಜರಿಕೆ ಇರುತ್ತೆ, ಅಯ್ಯೋ ಇಂಗ್ಲಿಷ್ ಅಲ್ಲೆಲ್ಲ ಹೇಳ್ಬಿಡ್ತಾರೆ, ನಮ್ಗೆ ಏನೋ ಅರ್ಥವೇ ಆಗಲ್ಲ.
ಅಯ್ಯೋ ಇಷ್ಟೊಂದು ಕನ್ನಡನ ಕಲಿಬೇಕು ಅನ್ನೋ ಆಸೆ ಇರುತ್ತೆ, ಬಟ್ ತಲೆ ಒಂದು ಕನ್ಫ್ಯೂಷನ್ ಇರುತ್ತೆ, ಯಾವ ರೀತಿ ಇರುತ್ತೆ ಅಂತ. ಅಂತವ್ರಿಗೆ ಏನ್ ಹೇಳ್ತೀರಾ ಸುಮ ಅವ್ರೆ? ಎಂತ ಕನ್ಫ್ಯೂಷನ್ ಬೇಕಾಗಿಲ್ಲ. ಕಮ್ ಹಿಯರ್, ಯು ವಿಲ್ ಗೆಟ್ ಯುವರ್ ಕನ್ಫ್ಯೂಷನ್ ಸಾಲ್ವ್ಡ್. ಬಂದಿದ ತಕ್ಷಣನೇ ನಿಮ್ಗೆ ಎಲ್ಲ ಕನ್ಫ್ಯೂಷನ್ ಒಂದೇ ಸತಿ ಗ್ರಹಗಳೆಲ್ಲ ಕೆಳಗಡೆ ಇಳಿಯುತ್ತೆ. ನೀವು ನಿಟ್ಟುಸಿರು ಬಿಟ್ಕೊಂಡು ಆರಾಮಾಗಿ ಅವತ್ತಿನ ದಿವಸ ಸಂಜೆ ನೀವು ಮನೆಗೆ ಹೋಗಿ ನೀವೇ ನೋಡ್ಕೊಂಡ್ಬಿಡ್ಬೋದು. ನಾ ಹೇಳದ್ನಲ್ಲ, ದ 4th ಡೇ ನೀವೇ ಹೋಗಿ ನೀವೆಲ್ಲ ಪ್ರಾಕ್ಟೀಸ್ ಮಾಡಿದಷ್ಟು, ಅಂಡ್ ಪ್ರಾಕ್ಟೀಸ್ ಮೇಕ್ಸ್ ಎನಿಬಡಿ ಪರ್ಫೆಕ್ಟ್, ನಾಟ್ ಓನ್ಲಿ ಅ ಮ್ಯಾನ್ ವುಮೆನ್, ಎನಿಬಡಿ ಎ ಪರ್ಫೆಕ್ಟ್. ಸೊ ಇಟ್ ಇಸ್ ಓನ್ಲಿ ಪ್ರಾಕ್ಟೀಸ್ ಅಂಡ್ ನಥಿಂಗ್ ಅದರ್ ದ್ಯಾನ್ ದಾಟ್. ಜಾತಕಗಳು ನೋಡ್ತಾ ಇರ್ಬೇಕು, ಅರ್ಥ ಮಾಡ್ಕೋಬೇಕು. ಅಂಡ್ ಈ ತರ ಲೈವ್ ಶೋ ನಲ್ಲಿ ನಮ್ ಸರ್ ಹೇಳಿದಾಗ ನಾವು ಕೂತ್ಕೊಂಡು ಹಾಕ್ತಾ ಇರ್ತೀವಿ. ನಮ್ ಸರ್ ಹೇಳಿದ ತಕ್ಷಣ ನಮ್ಗೆ ಸರ್ ಕರೆಕ್ಟ್ ಸರ್, ನಂಗೂ ಇದೇ ಸಿಕ್ತು ಸರ್ ಅಂತ ಆ ಖುಷಿ ಇದೆ ನೋಡಿ. ಅದಕ್ಕೆ ನೀವೇನು ಮ್ಯಾಚೇ ಮಾಡಕ್ಕಾಗಲ್ಲ. ಸುಮಾರೇ ಗುರುಜಿ ಅವರು ಒಂದು ಬುಕ್ ನ ಕೂಡ ರಿಲೀಸ್ ಮಾಡ್ತಾ ಇದಾರೆ, ಹಾಗೆ ಹೈಯರ್ ಕ್ಲಾಸಸ್ ಕೂಡ ಇದೆ. ಅದನ್ನ ಖಂಡಿತವಾಗ್ಲೂ ನೀವು ಅಟೆಂಡ್ ಮಾಡ್ತಾ ಇರ್ತೀರಾ? ಫಸ್ಟ್ ಖಂಡಿತ. ದಯವಿಟ್ಟು ಎಲ್ಲ 1500 ಸ್ಟೂಡೆಂಟ್ಸ್ ನನ್ನ ಹಿಂದೆ ಇದ್ದ ನನ್ನ ಸೀನಿಯರ್ಸ್ಗೆ ಇದೇ ವಿನಂತಿ, ಬನ್ನಿ ಎಲ್ಲಾರು ಕೂತ್ಕೊಂಡು ಸರ್ ಹತ್ರ ಇನ್ನೂ ಒಂದಷ್ಟು ಅವ್ರ ಹತ್ರ ಇರುವಂತಹ ಆ ಒಂದು ವಿದ್ಯೆ ನಾವು ಇನ್ನೊಂದ್ ಸ್ವಲ್ಪ ಪಡ್ಕೊಳ್ಳೋಣ. ಸರ್ ಹತ್ರ ಪ್ರಾಣ ತಿಂದು ಇನ್ನೂ ಒಂದಷ್ಟು, ಸರ್ ಇದನ್ನ ಹೇಳ್ಕೊಡಿ ಸರ್, ಈ ತಂತ್ರ ಕೊಡಿ ಸರ್. ಆ ಬುಕ್ ಮಾತ್ರ ನಾನ್ ಕಾಯ್ತಾನೆ ಇದ್ದೀನಿ. ಇಟ್ ಇಸ್ ಅ 600 pages ಬುಕ್. 600 ಪುಟಗಳು ಇರುವಂತಹ ಯಂತ್ರ ತಂತ್ರ ಮಂತ್ರ ಇರುವಂತದ್ದು. ಇನ್ ಯಾವ ರೀತಿ ನಿಮ್ಗೆ ಏನ್ ಬೇಕು ಹೇಳಿ? ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಇವಾಗ? ಈ 4 ದಿನದ ಕ್ಲಾಸ್ಗೂ ಹೈಯರ್ ಕ್ಲಾಸಸ್ 2 ದಿನ ಇರುತ್ತಲ್ವ, ಏನ್ ಎಕ್ಸ್ಪೆಕ್ಟೇಷನ್ ಇದೆ ಆ 2 ದಿನ ಕ್ಲಾಸ್ ಅಲ್ಲಿ? ಇದ್ರೊಳಗೆ ಇವಾಗ ನಮ್ಗೆ ಏನಾಗತ್ತೆ ಅಂದ್ರೆ, ಒಂದ್ ಲೆವೆಲ್ ಅಲ್ಲಿ ನಾವು ನೋಡ್ತಾ ಇರ್ತೀವಿ ಜಾತಕಗನ್ನ. ಅದೇ ನಮ್ ಸರ್ ಸ್ಪೀಡ್ ನ ನಾವು ಮ್ಯಾಚ್ ಮಾಡಕ್ಕಾಗಲ್ಲ ಮನೇಲಿ ಕೂತ್ಕೊಂಡು. ಸರ್ ಅದ್ ಒಂದ್ಸತಿ ಬಂದಿದ ತಕ್ಷಣನೇ ಇದು ಹಿ ಹ್ಯಾಸ್ ಹಿಸ್ ಓನ್ ಮೆಥಡ್. ಆ ಶಾರ್ಟ್ ಕಟ್ ಮೆಥಡ್ಸ್ ಇದೆ, ಅದನ್ನ ಅರ್ಥ ಮಾಡ್ಕೊಳಕ್ಕೆ. ಇದಿದ್ರೆ ನಾವೇನ್ ಮಾಡ್ತೀವಿ, ಪುಸ್ತಕದ ತರ ರೋಲ್ ನಂಬರ್ 1 2 3 ಅನ್ಕೊಂಡು ಹೋಗ್ತೀವಿ. ಆಸ್ ಯು ಗ್ರೋ ಹೈಯರ್, the way it is, you should have such experience that how to see. ಇಲ್ಲಿಂದ ಒಂದ್ ನೋಡಿದ್ರೆ 10 ಪಾಯಿಂಟ್ ಬಂದ್ಬಿಡ್ಬೇಕು. ದಟ್ ಇಸ್ ವಾಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಇನ್ ಹೈಯರ್ ಕ್ಲಾಸಸ್, ದಟ್ ಐ ಗೆಟ್ ಮೋರ್ ಟಾಪಿಕ್ಸ್ ಅಂಡ್ ಮೋರ್ ಮೆಥಡ್ಸ್ ಟು ಸಿ ದ ಸೇಮ್ ಜಾತಕ. ಇದೇ ಜಾತಕವನ್ನ ಒಂದ್ ಜಾತಕ ನೋಡಿದ ತಕ್ಷಣ ಇದು ಯಾವ ದಶೆನಲ್ಲಿ ಹುಟ್ಟಿದ್ರು, ಇವ್ರಿಗೆ ಇವಾಗ ಯಾವ ದಶೆ ನಡೀತಿದೆ, ಇದನ್ನ ನಾವೇನ್ ಮಾಡ್ತೀವಿ, ಅದ್ರೊಳಗಡೆ ಹೋಗ್ತೀವಿ. ವಿ ಗೋ ಟು ನಕ್ಷತ್ರ ನಾಡಿ, ಆಮೇಲೆ ವಿಂಶೋತ್ತರಿ ದಶ ನೋಡ್ತೀವಿ. ಅಷ್ಟನ್ನೆಲ್ಲ ನೋಡದೆ ಬರೀ ಜಾತಕ ಲಗ್ನ ನೋಡಿದ ತಕ್ಷಣ ದಶೆ ಹೇಳ್ಬೇಕು ಅಂತದನ್ನೆಲ್ಲ ನಾವು ಕಲ್ತ್ಕೋಬೇಕು. ದರ್ ಆರ್ ಸಮ್ ಶಾರ್ಟ್ ಕಟ್ ಮೆಥಡ್ಸ್ ನಮ್ ಸರ್ನ ನಾವು ಕೇಳ್ಬೇಕು ಅಂತ ಅನ್ಕೊಂಡಿರೋದು. ಓಕೆ ಸುಮಾ ಅವರೇ, ಹಾಗೆ ವೀಕ್ಷಕರೇ, ನಾನು ಹೇಳ್ತಾನೆ ಇದೆ, ನಾಳೆಯಿಂದ ಕ್ಲಾಸಸ್ ಸ್ಟಾರ್ಟ್. ಅಂಡ್ ಎಸ್ ಮಾರ್ಚ್ ಅಲ್ಲಿ ಹುಬ್ಳಿ ಮತ್ತು ಮೈಸೂರಲ್ಲಿ ಕೂಡ ಕ್ಲಾಸಸ್ ಗಳನ್ನ ತಗೊಳ್ತಾರೆ. ಗುರೂಜಿ ಅವರು ನನ್ನ ಡೇಟ್ಸ್ ನ ಹೇಳಿದ್ರು, ವಿರಾಮದ ನಂತರ ಮತ್ತೆ ಡೇಟ್ಸ್ ನ ರಿಪೀಟ್ ಮಾಡ್ತಾರೆ. ಸದ್ಯಕ್ಕೆ ಕಾರ್ಯಕ್ರಮದಲ್ಲಿ ಒಂದು ವಿರಾಮನ ತಗೊಂಡು ವಾಪಸ್ ಬರೋಣ. ವಿರಾಮದ ನಂತರ ಮತ್ತೊಮ್ಮೆ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಗ್ಲೇ ಹೇಳ್ದೆ, ನಮ್ಮ ಕಾರ್ಯಕ್ರಮದಲ್ಲಿ ಗುರೂಜಿ ಅವರು ಒಂದು ತಂತ್ರನ ಹೇಳ್ತಾರೆ. ಈ ಮದ್ವೆ ಆಗಿದ ನಂತರ ವೈಮನಸ್ಸಿರುತ್ತೆ, ಅದ್ರ ಬಗ್ಗೆ ಅದನ್ನ ಪರಿಹಾರ ಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಏನ್ ತಂತ್ರ ಇರ್ಬೋದು ಅಂತ ಗುರೂಜಿ ಅವ್ರ ಹತ್ರ ಕೇಳೋಣ. ಏನ್ ಹೇಳ್ತೀರಾ ಗುರೂಜಿ? ನೋಡಿ, ಎಲ್ಲದಕ್ಕೂ ಫಸ್ಟ್ ಈ ಮಂತ್ರ ಪಠನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ದುರ್ಗಾ ಅಷ್ಟಾಕ್ಷರಿ ಮಂತ್ರ, ಓಂ ಹ್ರೀಂ ದುಮ್ ದುರ್ಗಾಯ ನಮಃ ಅಂತ ಯಥೇಚ್ಛವಾಗಿ ಪಠನೆ ಮಾಡ್ತಾ ಇದ್ರೆ ಮನೆಯಿರ್ತಕ್ಕಂಥ ಗಂಡಾಗ್ಲಿ ಹೆಣ್ಣಾಗ್ಲಿ ಇಬ್ರು ಒಂದು ಕಾಮನ್ ಪ್ಲಾಟ್ಫಾರ್ಮ್ ಬರಬೇಕಾಗತ್ತೆ. ಕುತ್ಕೊಂಡು ಫಸ್ಟ್ ಮಾತಾಡಬೇಕು. ನೋಡಿ, ಎಲ್ಲ ಒಂದೇ ಸೂರಲ್ಲಿ ಇರ್ತೀವಿ, ಮಾತಾಡ್ಬೇಕಾಗತ್ತೆ. ಈಗೋನ ಬಿಟ್ಬಿಡ್ಬೇಕಾಗತ್ತೆ. ಅಹಂ ಅಂತ ಹೇಳ್ತೀವಿ, ಅದು ಬಿಡ್ಬೇಕಾಗತ್ತೆ. ಪ್ರತಿಯೊಬ್ಬರಿಗೂ ಬರುತ್ತೆ, ನನಗೂ ಬರುತ್ತೆ, ನನ್ನ ವೈಫ್ಗೂ ಜೊತೆನೂ ಜಗಳ ಆಡ್ತೀವಿ, ಮಾಡ್ತೀವಿ. ಫಾಸ್ಟಾಗಿ ಚೇಂಜ್ ಆಗ್ತಾ ಇರ್ಬೇಕಷ್ಟೇ. ಚೇಂಜ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಹೋಗ್ತಾ ಇರ್ಬೇಕು ಮುಂದೆ. ಅದಕ್ಕೆ ಆ ಗೂಟಕ್ಕೆ ನೇತಾಕೊಳ್ತಾ ಇದ್ರೆ ನಾವು ಮುಂದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಭಗವಂತ ಬಂದು ಆ ಗೂಟಕ್ಕೆ ನೇತಾಕ್ಬಿಡ್ತಾನೆ ನಮ್ಮನ್ನ. ಸೊ ಅದನ್ನ ಮಾಡಬೇಡಿ ದಯವಿಟ್ಟು. ಈ ಅಹಮ್ಮನ್ನ ಬಿಟ್ಟು ಎಲ್ಲ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ, ನಮ್ಮ ಹೆಂಡತಿ ಆಗ್ಲಿ ಅಥವಾ ಗಂಡ ಆಗ್ಲಿ, ಈಗ ಎಲ್ಲರೂ ಸಮ, ಯಾರಿಗೂ ಇವ್ರಿಗಿಂದ ಅವರಿಂದ ಪ್ರಾಬ್ಲಮ್ ಆಗುತ್ತೆ, ಅವ್ರಿಂದ ಇವ್ರ ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ನೋಡ್ತಾ ಇರ್ತೀವಿ. ಬಟ್ ಎಲ್ಲರಿಗೂ ಈಗ ಒಂಥರ ಸಮಾನತೆ ಬಂದಿರೋದ್ರಿಂದ ಯಾರಿಗೆಲ್ಲರೂ ಸಮಾನತೆಯಿಂದ ಇರಬೇಕಾಗಿರ್ತಕ್ಕಂಥದ್ದು. ಈಗೋನ ಬಿಟ್ಬಿಟ್ಟು ನಾವು ಸಾಧ್ಯವಾದಷ್ಟು ಮನಸ್ಸಿಗೆ ಹಾಕೊಳ್ತಾ ಇರಬೇಕು. ನನ್ನ ಅಹಂ ಕಮ್ಮಿ ಮಾಡಬೇಕು, ಕಮ್ಮಿ ಇರ್ಲಿ ಎಲ್ಲ ಒಳ್ಳೆಯವರು, ನನ್ನ ಜೊತೆಲಿರೋರೆಲ್ಲ ಒಳ್ಳೆಯವರು ಅಂತ ಹೇಳ್ತಾ ಇದ್ರೆ ಖಂಡಿತ ಆ ಭಾವನೆ, ನಾವು ಆ ಒಂದು ವೈಬ್ರೇಷನ್ ಕಳಿಸ್ತಾ ಇದ್ರೆ ಖಂಡಿತ ನಮ್ಮಲ್ಲಿರ್ತಕ್ಕಂಥ ಮನೆಯವರೆಲ್ಲ ಒಳ್ಳೆಯವರೇ ಆಗ್ಬಿಡ್ತಾರೆ. ಸೊ ಫಸ್ಟ್ ಪಾಯಿಂಟ್. ಎರಡನೇದು, ಈ ಮಂತ್ರ ಪಠನೆಯಿಂದ ಓಂ ಹ್ರೀಂ, ಆ ದುಮ್ ಅನ್ನೋ ಒಂದು ಅಕ್ಷರ
ನಮ್ಮಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿ ಈಗೋ ಎಲ್ಲ ತೆಗಿತಕ್ಕಂಥ ಒಂದು ಅಕ್ಷರ ಅದು. ಇದನ್ನ ಬೀಜಾಕ್ಷರ ಅಂತ ಹೇಳ್ತೀವಿ. ಬೀಜ ಅಂತ ಅಂದ್ರೆ ಒಂದು ಬೀಜ ಹಾಕ್ದಾಗ ಹೇಗೆ ಮೊಳಕೆ ಹೊಡೆದು ಅದು ದೊಡ್ಡ ಹೆಮ್ಮರವಾಗುತ್ತೋ, ಈ ಬೀಜಾಕ್ಷರ ಮಂತ್ರವನ್ನು ಹೇಳ್ತಾ ಇದ್ದಾಗ ತುಂಬಾನೇ ಅದ್ಭುತವಾಗಿ ಇರ್ತಕ್ಕಂಥ ಒಂದು ಫಲಗಳು ಸಿಗ್ತಕ್ಕಂಥದ್ದು. ಓಂ ಹ್ರೀಂ ದುಮ್ ದುರ್ಗಾಯ ನಮಃ ಅಂತ. ಇದ್ರ ಜೊತೆಗೆ ಒಂದು ತಂತ್ರವನ್ನು ಆಡ್ ಮಾಡಬೇಕಾಗತ್ತೆ. ಇವತ್ತಿನ ದಿವಸ ಕುಜ ಪ್ರವೇಶ ಆಗಿದೆ ಮೀನರಾಶಿಗೆ. ಬಹಳ ಅದ್ಭುತವಾಗಿರ್ತಕ್ಕಂಥ ರಾಶಿ. ಯಾಕಂದ್ರೆ ಕುಜನಿಗೂ ಮತ್ತೆ ಗುರುಗೂ ಒಳ್ಳೆ ಸಾಮರಸ್ಯ ಇರ್ತಕ್ಕಂಥದ್ದು ಮೀನರಾಶಿ. ಮೀನರಾಶಿ ಅಂದ್ರೆ ಒಂದು ಬಚಕ್ರದಲ್ಲಿ ಕೊನೆ ರಾಶಿ, ಪಾದದ ರಾಶಿ ಅಂತ ಹೇಳ್ತೀವಿ. ಅಲ್ಲಿ ಕುಜ ಹೋದಾಗ, ಕುಜ ಕೆಲವರು ಹೇಳ್ತಾರೆ ಕಾರಕ ಫಾರ್ ಹಸ್ಬೆಂಡ್ ಅಂತ ಹೇಳ್ತಾರೆ. ನಾನು ಗುರು ಇಸ್ ದಿ ಕಾರಕ ಫಾರ್ ಹಸ್ಬೆಂಡ್ ಅಂತ ಹೇಳ್ತೀನಿ. ಈ ಕುಜ ಭ್ರಾತೃಕಾರಕ, ಆ ಇರ್ತಕ್ಕಂಥ ಒಂದು ಶಕ್ತಿನ ಕಮ್ಮಿ ಮಾಡ್ಕೊಳ್ತಕ್ಕಂಥದ್ದು. ಒಂದು ಸಣ್ಣ ತಂತ್ರ, ಸಾಧ್ಯವಾದಷ್ಟು ಶುಕ್ರವಾರ ದಿವಸ ಮಾತ್ರ ಮಾಡಿ ಹಾಲಿನ ಅಭಿಷೇಕ, ಅಂದ್ರೆ ಶಿವನಿಗೆ ಹಾಲಿನ ಅಭಿಷೇಕ ಆಗಿರ್ತಕ್ಕಂಥ ಒಂದು ಹಾಲನ್ನ ತಗೊಂಡ್ಬಂದು ಆ ಹಾಲಲ್ಲಿ ಸ್ವಲ್ಪ ಬಾಳೆಹಣ್ಣು ರಸ ಮಿಕ್ಸ್ ಮಾಡಿ, ಅದಕ್ಕೆ ಸ್ವಲ್ಪ ಪಚ್ಚಕರ್ಪೂರನ ಮಿಕ್ಸ್ ಮಾಡಿ, ಅದ್ರ ಜೊತೆಗೆ ಶ್ರೀಗಂಧನ ಬೆರೆಸಿ ತುಳಸಿನ ಅರೆದು ಅದಕ್ಕೆ ಹಾಕಿ ಹಚ್ಕೊಳ್ಳಿ. ಶುಕ್ರವಾರ ದಿವಸ ಹಚ್ಕೊಳ್ಳಿ. ಇದನ್ನ ಕ್ರಮೇಣ 21 ಫ್ರೈಡೇಸ್ ಮಾಡಿ ಈ ಮಂತ್ರವನ್ನು ಪಠನೆ ಮಾಡ್ತಾ ಇರಿ. ಬಹಳಷ್ಟು ಅನ್ಯೋನ್ಯತೆ ಬಂದೇ ಬರುತ್ತೆ. ಒಳ್ಳೇದಾಗ್ಲಿ. ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಾವು ಬಾಂಬೆಯಿಂದ ಮಾತಾಡ್ತಾ ಇರೋದು. ಓಕೆ ಮಾ, ನಿಮ್ ಹೆಸರು ಹೇಳಿ. ನಮ್ಮ ಹೆಸರು ಕುಮಾರಿ ಅಂತ ಮೇಡಮ್. ನನ್ನ ಮಗನ ಬಗ್ಗೆ ಸ್ವಲ್ಪ ಕೇಳ್ಬೇಕಾಗಿತ್ತು. ಅವ್ರ ಹೆಸರು ಹೇಳಿ, ನಿಮ್ ಮಗನ ಹೆಸರು ಹೇಳಿ. ಆಕಾಶ್ ಅಂತ. ಅವ್ರ ಡೇಟ್ ಆಫ್ ಬರ್ತ್ 7/3/2000 ಓಕೆ. ಮ್ಯಾಮ್. 7/3/2000 ಹೌದು. ಓಕೆ, ಟೈಮಿಂಗ್ಸ್ 6 ಗಂಟೆ, ಸಂಜೆ 6 ಗಂಟೆ. ಸಂಜೆ 6:05 ಮ್ಯಾಮ್. ಓಕೆ, 6/5. ಹುಟ್ಟಿರುವಂತ ಸ್ಥಳ ಮಂಡ್ಯ. ಓಕೆ, ಏನ್ ಕೇಳ್ಬೇಕಿತ್ತು ಅವ್ರ ಬಗ್ಗೆ? ಮೇಡಮ್, ಅವ್ನಿಗೆ ಎಜುಕೇಶನ್ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಅವನು ಓದಲ್ಲ, ಕೂತ್ಕೊಂಡು ಓದಕ್ಕೆ ಬರೆಯಕ್ಕೆ ಇಂಟ್ರೆಸ್ಟ್ ಇಲ್ಲ. ಓದೋ ಅನ್ಬೇಕು ಅವನ್ಗೆ. ಓದ್ಕೊಬೇಕು, ನೋಟ್ ಕಂಪ್ಲೀಟ್ ಮಾಡ್ಬೇಕು ಅಂತ ಕಾನ್ಸಂಟ್ರೇಷನ್ ಇಲ್ಲ ಮೇಡಮ್. ಮನೇಲೆಲ್ಲ ಅದೇ ಒಂದು ವಿದ್ಯಾಭ್ಯಾಸದ ಬಗ್ಗೆ ಗುರುಜಿ ಅವ್ರು ಖಂಡಿತ ಹೇಳ್ತಾರೆ. ಓಕೆ ಮೇಡಮ್. ನಮಸ್ಕಾರಮ್ಮ. ನಮಸ್ತೆ ಸರ್. ಉತ್ತರಾಭಾದ್ರ ನಕ್ಷತ್ರದಲ್ಲಿ ಹುಟ್ಟಿರೋದು, ಹಾ ಮೀನರಾಶಿ. ಹಾ, ತುಂಬಾ ಬುದ್ಧಿವಂತ ಇದ್ದಾನೆ. ಬುದ್ಧಿವಂತಕ್ಕೆ ಏನ್ ಕಮ್ಮಿ ಇಲ್ಲ. ಮಂಡ್ಯದಲ್ಲಿ ಹುಟ್ಟಿರೋದು ಬೇರೆ, ಮಂಡ್ಯದ ಗಂಡು. ಹೌದು ಸರ್. ಏನ್ ಕಾನ್ಸಂಟ್ರೇಷನ್ ಇಲ್ಲ ಸರ್, ಮನೇಲೆಲ್ಲ ಅದೇ ಟೆನ್ಷನ್. ಇಲ್ಲ, ವರಿ ಮಾಡ್ಬಿಡಿ. ಏನ್ ಓದ್ತಾ ಇದ್ದಾನೆ ಇವಾಗ? 16 ಇಯರ್ಸ್ ಆಗಿದೆಲ್ಲ. PUC ಸರ್, ಫಸ್ಟ್ PUC. ನೋಡಿ, ಬುಧ ದಶೆ ಸೂರ್ಯ ಭುಕ್ತಿ ನಡೀತಾ ಇದೆ. ಬುಧ ದಶೆ ಸೂರ್ಯ ಭುಕ್ತಿ ಹೇಗಿದೆ ಅಂತ ನೋಡೋಣ. ಬುಧದಲ್ಲಿ ಬರ್ತಕ್ಕಂಥ 2-6-11, 3-6-7, 10-11. ಸೂರ್ಯನಲ್ಲಿ ಸ್ವಲ್ಪ 6-8 ಬಂದಿರೋದ್ರಿಂದ ಸ್ವಲ್ಪ ಸ್ಲೋ ಆಗುತ್ತೆ. ಬಟ್ ಏನು ವರಿ ಮಾಡಬೇಡಿ. ಸೈನ್ಸ್ ಕಾಂಬಿನೇಷನ್ ಕೊಡ್ಸಿದ್ದೀರಾ? ಸೈನ್ಸ್ ಕೊಡ್ತಿದೀವಿ. ಸ್ವಲ್ಪ ಕಾಮರ್ಸ್ ಲೈನು ಅಥವಾ BBM ಅಥವಾ MBA ಮಾಡಿಸಿದ್ರೆ ತುಂಬಾ ಚೆನ್ನಾಗಿ ಮಾಡ್ತಾನೆ. ಯಾಕಂದ್ರೆ ಇವನಿಗೆ ಬಿಸ್ನೆಸ್ ಮೆಂಟಾಲಿಟಿ ತುಂಬಾ ಚೆನ್ನಾಗಿದೆ. ಅರ್ಥ ಮಾಡ್ಕೊಳ್ಳಿ. 2-7-11 ಬಂದಾಗ ಬಿಸ್ನೆಸ್ ಆಕ್ಯುಮನ್ ಅಂತ ಹೇಳ್ತೀವಿ, ಫಸ್ಟ್ ಕ್ಲಾಸ್ ಆಗಿದೆ. IAS ಬರ್ತಕ್ಕಂತ ಒಂದು ಚಾನ್ಸಸ್ ಇದೆ. ಈಗ ನೀವು ಹೇಳ್ಬೋದು ಎಜುಕೇಶನ್ ವೀಕ್ ಇದೆ ಅಂತ, ಬಟ್ ದಶಾ ತುಂಬಾ ಸ್ಟ್ರಾಂಗ್ ಆಗಿದೆ. ಮುಂದೆ ಬರ್ತಕ್ಕಂತ ಚಂದ್ರ ಸ್ವಲ್ಪ ವೀಕ್ ಆಗಿದೆ. ನೀವು ಇಂಜಿನಿಯರಿಂಗ್ ಅಲ್ಲೇನಾದ್ರು ಹಾಕಿದ್ರೆ ಖಂಡಿತ ಅವ್ನು ಚೆನ್ನಾಗಿ ಮಾಡಲ್ಲ. ಸಾಧ್ಯವಾದಷ್ಟು ನನ್ನ ಸಜೆಷನ್ ಕಾಮರ್ಸ್, ಫಿನಾನ್ಸು ಅಥವಾ BBM ಇದನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ. ಸಾಧ್ಯವಷ್ಟು ಚೇಂಜ್ ಮಾಡಿ BBM ಹೋಗಿ. ಮುಂದೆ ಬರ್ತಕ್ಕಂಥ ಕೇತುನಲ್ಲೂ ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು 10 ಬಂದಿದೆ. ಒಳ್ಳೆ ಕಂಪನಿಲಿ ಹೈಯೆಸ್ಟ್ ಲೆವೆಲ್ ಪೋಸ್ಟ್ ಹೋಗ್ತಾನೆ. ಈ ಅಡ್ಮಿನಿಸ್ಟ್ರೇಷನ್ ಸೈಡು, ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಸೈಡ್ ಇದ್ರೆ ಮಾತ್ರ. ಬೇರೆದು ಬಹಳ ಕಮ್ಮಿ ಆಗುತ್ತೆ. ಸ್ವಲ್ಪ ಅದನ್ನ ಯೋಚನೆ ಮಾಡಿ, ಪ್ರಯತ್ನ ಮಾಡಿ. ಓಂ ಐಂ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳಕ್ ಹೇಳಿ. ಇದ್ರ ಜೊತೆಗೆ ನಾನು ಹೇಳಿರ್ತಕ್ಕಂಥ ಒಂದು ತಾಯ್ತಾ ಹೇಳ್ತಾ ಇರ್ತೀನಲ್ಲ, ಅದನ್ನೊಂದು ಕರಳಲ್ಲಿ ಹಾಕಿ ಸ್ವಲ್ಪ ಮಟ್ಟಿಗೆ ಪ್ಲಾನೆಟರಿ ಪೊಸಿಷನ್ ಸ್ವಲ್ಪ ಸೈಲೆಂಟ್ ಆಗಿ ಒಂದು ಪಾಸಿಟಿವ್ ವೈಬ್ರೇಷನ್ ಬರ್ತಕ್ಕಂಥದ್ದು. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ ಅಂತ ಹೇಳ್ತಾ. ಹಾಗೇನೆ ಸುಮಾರೇ ಧನ್ಯವಾದಗಳು ನಿಮ್ಗೂ ಕೂಡ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅಭಿಪ್ರಾಯವನ್ನ ತುಂಬಾನೇ ಚೆನ್ನಾಗಿ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಗುರುಜಿ, ನಿಮ್ಗೂ ಕೂಡ ಧನ್ಯವಾದ. ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ತಂತ್ರಗಳನ್ನ ಹೇಳಿದ್ದೀರಾ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಓಕೆ ವೀಕ್ಷಕರೇ, ಕಾರ್ಯಕ್ರಮನ ಮುಗಿಸುವಂತ ಸಮಯ ಆಯ್ತು. ನಾಳೆಯಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಮತ್ತೊಮ್ಮೆ ವಿಳಾಸವನ್ನ ತಿಳಿಸ್ಕೊಡ್ತೀನಿ. ಇನ್ಫ್ಯಾಂಟ್ರಿ ರೋಡ್ ಅಲ್ಲಿ ಇರುವಂತಹ ಮಿಂಟ್ ಮಸಾಲಾ ಹೋಟೆಲ್ ನಲ್ಲಿ ನಾಳೆಯಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ರಿಜಿಸ್ಟರ್ ಮಾಡ್ಕೊಳಕ್ ಆಗದೆ ಇರೋರು ನಾಳೆಯಿಂದ ಕ್ಲಾಸಸ್ಗೆ ಡೈರೆಕ್ಟ್ ಆಗಿ ಹೋಗಿ ಕ್ಲಾಸಸ್ ನ ಅಟೆಂಡ್ ಮಾಡಬಹುದು ಅಂತ ಹೇಳ್ತಾ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ತೆ.